ಇನ್ನು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬಿರುಗಾಳಿಯೇ ಸೃಷ್ಟಿಯಾಗಿದೆ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಲಿ ಅನ್ನೋ ಅರ್ಥದಲ್ಲಿ ಹೇಳಿಕೆ, ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಕ್ಕೆ ವೇದಿಕೆ ಸೃಷ್ಟಿಯಾಗಿದೆ. ಡಿಕೆಶಿ ಬಣದವರು ನೇರ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಮಾತಾಡಿದ್ದಾರೆ ಅವರೆಲ್ಲ. ಯತೀಂದ್ರ ವಿರುದ್ಧ ಕ್ರಮ ಆಗಬೇಕು, ನೋಟಿಸ್ ಕೊಡಬೇಕು ಅಂತ ಡಿಕೆ ಬಣ ಪಟ್ಟು ಹಿಡಿದಿದೆ. ಯತೀಂದ್ರ ಮಾತಿಗೆ ಕೂಲಾಗೆ ಉತ್ತರ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತನಾಡ್ತೀನಿ ಅಂತ ಹೈಕಮಾಂಡ್ ಕಡೆ ಬಟ್ಟು ತೋರಿಸಿದ್ದಾರೆ. ನಿನ್ನೆನೇ ಮಾತಾಡಿದ್ರಿ ಇದೆಲ್ಲನೂ. ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ಪ್ರತ್ಯೇಕ ದೂರು ಕೊಡ್ತಾರ ಕೆಪಿಸಿಸಿ ಅಧ್ಯಕ್ಷರಾಗಿ. ಯತೀಂದ್ರಗೆ ಹೈಕಮಾಂಡ್ನಿಂದಲೇ ಸಂದೇಶ ರವಾನಿಸ್ತಾರ. ಕೊಡ್ಲಿ ಬಿಡಿ ಎಂದಿದಾರಲ್ಲ ಇವತ್ತಾಗಲೇ ಯತೀಂದ್ರ ಅವರು. ಕೊಟ್ಟರೆ ಕೊಡ್ಲಿ ಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಕೊಡಬಹುದು, ಅದೆಲ್ಲವೂ ಕೂಡ ಅವರು ಅಧ್ಯಕ್ಷರಿಗೆ ಬಿಟ್ಟ ವಿಚಾರ. ಪದೇ ಪದೇ ಪವರ್ ಶೇರಿಂಗ್ ಹೇಳಿಕೆ ಇದು ಸರಿಯಲ್ಲ. ಇವತ್ತೂ ಮಾತಾಡಿದಾರಪ್ಪ ಯತೀಂದ್ರ. ನೀವು ಎಚ್ಚರಿಕೆ ಕೊಟ್ಟ ನಂತರನೂ ಮಾತಾಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರು ಸಿ ಎಂ ಆಗಿರ್ತಾರೆ ಅಂತ ಇವತ್ತು ಹೇಳಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಬೇಕಿರೋದು ಹೈಕಮಾಂಡ್ ಹತ್ರ, ನಿಜ. ಬಟ್ ಇವರು ಒಂದು ಅಭಿಪ್ರಾಯವನ್ನು ಸೆಟ್ ಮಾಡ್ತಾ ಇದ್ದಾರೆ ಜನರಲ್ಲಿ. ಹೈಕಮಾಂಡ್ ನಾಯಕರೇ ಬಹಿರಂಗವಾಗಿ ಮಾತಾಡಬೇಡಿ ಅಂದರೂ ಕೂಡ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ಕೆಲವರು ನೋಟಿಸ್ ಕೊಟ್ಟಿದ್ದರು. ಪಕ್ಷದ ಶಾಸಕರು ನನ್ನ ಪರ ಮಾತನಾಡಿದಾಗ ನಾನೇ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಇವೆಲ್ಲ ಡಿ ಕೆ ಶಿವಕುಮಾರ್ ಹೇಳುವಂಥದ್ದು. ಬಹಿರಂಗವಾಗಿ ಮಾತನಾಡಿದವರಿಗೆ ಪಕ್ಷದಿಂದ ನೋಟಿಸ್ ಕೊಡಲಾಗಿದೆ. ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಇವರೆಲ್ಲರಿಗೂ. ಸಿ ಎಂ ಪುತ್ರನೇ ಹೀಗೆ ಮಾತಾಡಿದ್ರೆ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಲ್ವಾ? ಖಂಡಿತ. ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ ಆಗಿರಬೇಕು. ಶಿಸ್ತು ಉಲ್ಲಂಘನೆಯನ್ನು ಸಹಿಸೋದಕ್ಕೆ ಆಗಲ್ಲ. ಯತೀಂದ್ರ ಬಗ್ಗೆ ನೀವೇ ಒಂದು ತೀರ್ಮಾನ ಮಾಡಿ ಕ್ರಮ ತಗೊಳ್ಳಿ. ನಾನು ತಗೊಂಡ್ರೆ ತಪ್ಪಾಗುತ್ತೆ, ಹಾಗಾಗಿ ನೀವೇ ತಗೊಳ್ಳಿ. ಈಗಲೇ ಕಡಿವಾಣ ಹಾಕ್ತಿದ್ರೆ ಮುಂದೆ ಬೆಂಬಲಿಗರ ಮಾತನ್ನು ನಾನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಕೇಳ್ತಾರೆ ಅವಾಗ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ, ನಮಗೆ ಮಾತ್ರ ಯಾಕೆ ನೋಟಿಸ್ ಕೊಟ್ರಿ ಅಂತ. ಹಾಗಾಗಿ ನನಗೂ ಕಷ್ಟ ಆಗುತ್ತೆ. ಹೈಕಮಾಂಡ್ ನೀವೇ ಒಂದು ತೀರ್ಮಾನ ತಗೊಳ್ಳಿ. ಅಟ್ಲೀಸ್ಟ್ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನಾದರೂ ಕೊಡಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಯತೀಂದ್ರ ವಿರುದ್ಧ ಚಾರ್ಜ್ ಶೀಟನ್ನು ಹಾಕುವ ಸಾಧ್ಯತೆ ಇದೆ. ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಇಟ್. ಡಿಸಿಪ್ಲಿನ್ ಇಸ್ ಆನ್ ದಿ ಪ್ರಯಾರಿಟಿ ಆಫ್ ಮೈ ಪಾರ್ಟಿ. ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಇಟ್. ಡಿಸಿಪ್ಲಿನ್ ಇಸ್ ಆನ್ ದಿ ಪ್ರಯಾರಿಟಿ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಒಬ್ಬ ಪರಿಷತ್ ಸದಸ್ಯನ ವಿರುದ್ಧ ಒಂದು ಕ್ರಮ ತಗೊಳ್ಳೋದಕ್ಕಾಗಲ್ಲ, ನೋಟಿಸ್ ಕೊಡೋದಕ್ಕಾಗಲ್ವಾ? ಅಥವಾ ಅವ್ರು ತಗೊಂಡ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಈಗ ಹೈಕಮಾಂಡ್ ಮೊರೆ ಹೋಗ್ತಾ ಇದ್ದಾರಾ? ಅಟ್ಲೀಸ್ಟ್ ದೂರ ಏನಾದರೂ ಕೊಡ್ತಾರಾ ಹೈಕಮಾಂಡ್ಗೆ? ಏನು ನಡೀತಾ ಇದೆ ಇಂಟರ್ನಲ್ಲಿ? ಅರವಿಂದ್, ಸಾಮಾನ್ಯವಾಗಿ ಬೇರೆ ಯಾರಾದರೂ ವಿಧಾನಸಭೆಯ ಸದಸ್ಯರು ಈ ರೀತಿ ಮಾತನಾಡಿದ್ರೆ ನೇರವಾಗಿ ನೋಟಿಸ್ ಕೊಡುವಂತ ಅಥವಾ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ರು. ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪುತ್ರ, ಮುಖ್ಯಮಂತ್ರಿಗಳ ಪುತ್ರ. ಹಾಗಾಗಿ ಒಂದ್ ವೇಳೆ ಈಗ ನಾನು ಕೆಪಿಸಿಸಿಯಿಂದ ಅವರಿಗೆ ನೋಟಿಸ್ ಕೊಡುವಂತದ್ದಾಗಿರಬಹುದು, ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆದ್ರೆ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಅದು ಬೇರೆದೇ ಸಂದೇಶ ಹೋಗುತ್ತೆ. ಪಕ್ಷದಲ್ಲಿ ಬೇರೆ ಬೇರೆ ಗಲಾಟೆಗೆ ಕೂಡ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆತಂಕ. ಹಾಗಾಗಿನೇ ಇದೆಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲೇ ಚರ್ಚೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಯತೀಂದ್ರ ವಿರುದ್ಧ ದೂರನ್ನ ಕೊಡಬೇಕು ಅನ್ನುವಂತ ಚಿಂತನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾಕೆ ಅನ್ನುವಂತ ಕಾರಣ ಈಗಾಗಲೇ ನಾವು ಹೇಳಿದ್ವಿ, ಪದೇ ಪದೇ ಅವರು ಉಲ್ಲಂಘನೆಯನ್ನ ಮಾಡಿ ಸಿಎಂ ಕುರ್ಚಿ ಬಗ್ಗೆ ಚರ್ಚೆಗಳನ್ನ ಮಾಡ್ತಿದ್ದಾರೆ. ಉತ್ತರಾಧಿಕಾರಿಯ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ನೇರವಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಅದು ಸಿದ್ದರಾಮಯ್ಯವರ ಪುತ್ರ ಅನ್ನೋ ಕಾರಣಕ್ಕೆ. ಹಾಗಾಗಿನೇ ಹೈಕಮಾಂಡ್ ಮೂಲಕವೇ ಅವರಿಗೆ ಒಂದು ಸಂದೇಶ ಕೊಡಿಸುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಬಹುದು ಅಂತ ಹೇಳಲಾಗ್ತಿದೆ. ಸೊ ನವೆಂಬರ್ ನಲ್ಲಿ ಬಿಹಾರದ ಚುನಾವಣೆ ಬಳಿಕ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಿದ್ದಾರೆ. ಅದೊಂದು ಕುತೂಹಲ ಇರುವಂತದ್ದು. ಜೊತೆಗೆ ಈಗ ತಮ್ಮ ಆಪ್ತರು ಡಿ ಕೆ ಶಿವಕುಮಾರ್ ಅವರ ಪರ ಸಿಎಂ ಬಗ್ಗೆ ಮಾತನಾಡಿದಾಗ ಇವರೇ ವಾರ್ನಿಂಗ್ ಅನ್ನ ಕೊಟ್ಟು ಇವರೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಯತೀಂದ್ರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಸಹಜವಾಗಿ ಆ ಶಾಸಕರು ಯಾಕೆ ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಮುಂದೆ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಅಂತಿಮವಾಗಿ ಯತೀಂದ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಅಥವಾ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಆ ಒಲ್ಲದ ಮನಸ್ಸಿಂದ ಅವರಿಗೆ ಆಕ್ರೋಶ ಇದ್ರೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಅವ್ರು ತೆಗೆದುಕೊಳ್ಳೋದಕ್ಕಾಗ್ತಿಲ್ಲ. ಹಾಗಾಗಿ ಹೈಕಮಾಂಡ್ ಮೇಲೆ ಎಲ್ಲವನ್ನು ಹಾಕ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್ ಧನ್ಯವಾದ.